ಈ ರಾಜಕೀಯದಲ್ಲಿ ಈ ಬೀದಿ ನಾಟಕ ಅಂತ ಹೇಳ್ತಾರೆ. ಈ ಬೀದಿ ನಾಟಕ ಮಾಡ್ತಕ್ಕಂಥವ್ರನ್ನ ನಾನು ಭಾಳ ವರ್ಷದಿಂದ ನೋಡಿದ್ದೇನೆ. ಅವರಿಂದ ಏನೂ ಕಾರ್ಯ ಸಾಧನೆ ಆಗಿಲ್ಲ. ನೀರು ಅಂದ್ರೇನು, ಯಾವ ನೀರು, ಎಲ್ಲಿಂದ ಬರಬೇಕು, ಯಾವ ಜಲಾನಯ ಪ್ರದೇಶದ ನೀರು ಅಂತಕ್ಕಂಥದ್ದನ್ನು ಮೂಲತಃ ಅರ್ಥ ಮಾಡ್ಕೊಂಡಲ್ಲೇ ನೀರು ಅಂತೇಳಿ ಹೋರಾಟ ಮಾಡಿದ್ರೆ ಅದು ಅರ್ಥ ಇಲ್ಲ. ನಾನು ಕಳೆದ 50 ವರ್ಷದಿಂದ ಈ ನೀರು ನಮ್ಮದು ಕೃಷ್ಣ ಜಲಾನಯ ಪ್ರದೇಶ, ನಮ್ಮಲ್ಲಿ ಯಾವ ನದಿ ನೀರು ಇಲ್ಲ, ಯಾವ ನೀರು ಬರೋಕ್ಕೆ ಸಾಧ್ಯ ಇಲ್ಲ. ಕಾವೇರಿ ಜಲಾನಯ ಪ್ರದೇಶದಿಂದ ನೀರು ತರಬೇಕಾದಾಗ ಹೋರಾಟವನ್ನು ಮಾಡಿ ತರುವಂಥವನ್ನು ನ್ಯಾಯಾಲಯದ ಮೆಟ್ಲತ್ತಿ ನ್ಯಾಯಾಲಯದಲ್ಲೂ ಕೂಡ ಕೇಸನ್ನು ಗೆದ್ದು ಕುಡಿಯೋಕ್ಕೆ ನೀರು ತರುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆದರೆ ಇವತ್ತು ಏನಾಗಿದೆ ಅಂದರೆ ಎಲ್ಲರಿಗೂ ಕೂಡ ಈ ಚುನಾವಣೆ ಬಂದಾಗ ಈ ಬೀದಿ ನಾಟಕಗಳು ಶುರುವಾಗ್ತದೆ. ಈ ಬೀದಿ ನಾಟಕಗಳನ್ನ ನಾನು ಭಾಳ ವರ್ಷದಿಂದ ನಾನು ನೋಡ್ಕೊಂಬಂದಿದ್ದೀನಿ. ಸಿರಾದಲ್ಲಿ ನಾನು ನೋಡ್ಕೊಂಬಂದಿದ್ದೀನಿ, ಚಿಕ್ಕರಂಕಳ್ಳಿಯಲ್ಲಿ ನೋಡ್ಕೊಂಬಂದಿದ್ದೀನಿ. ಅವೆಲ್ಲ ಅಷ್ಟಕ್ಕೆ ಇರ್ತವೆ, ಬರೀದು ಅದರಿಂದ ಪ್ರಯೋಜನ ಆಗಲ್ಲ. ನಾನು ಈ BJPಯ ಮುಖಂಡರುಗಳಿಗೆ ನಾನು ಹೇಳ್ತೀನಿ, ನಾನು ಭದ್ರಾ ಮೇಲ್ದಂಡೆ ಯೋಜನೆಗೆ ನಾನು ನೀರಾವರಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಯೋಜನೆ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ ಕೊಟ್ಟಿದ್ದು. ಅದನ್ನು ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ರೂಪಾಯಿನ ಕೊಡಬೇಕು ಅಂತಕ್ಕಂಥದ್ದನ್ನು ಬಜೆಟಲ್ಲಿ ಹೇಳಿದರು. ಬಜೆಟಲ್ಲಿ ಹೇಳಿದ್ದನ್ನು ಅದನ್ನು ಈಗ ಒಟ್ಟಾರೆ 6,000 ಕೋಟಿ ಕೊಡಬೇಕಾಗುತ್ತೆ. 6,000 ಕೋಟಿ ಕೊಟ್ಟರೆ ಭದ್ರಾ ಮೇಲ್ದಂಡೆ ಯೋಜನೆ ಮುಗೀತದೆ, ಎಲ್ಲ ಕಡೆಯೂ ನೀರು ಬರೋಕ್ಕೆ ಸಾಧ್ಯ ಆಗ್ತದೆ. ಈ ಪುಣ್ಯಾತ್ಮರುಗಳು ನೀವು ನಿಮಗೆ BJPಯವರಿಗೆ ನಿಮಗೇನಾದರೂ ಸಹಿತ ಕನಿಷ್ಠವಾಗಿರ್ತಕ್ಕಂಥ ನೀರಾವರಿ ಬಗ್ಗೆ ಜ್ಞಾನ ಇದ್ದರೆ ಅಥವಾ ಮಾಹಿತಿ ಇದ್ದರೆ ಅಥವಾ ಕಳಕಳಿ ಇದ್ದರೆ ಹೋಗಿ ನಿಮ್ಮ ಮಂತ್ರಿಗಳು ಜೊತೆಯಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಅದು ಬಿಟ್ಟು ಈ ಬೀದಿ ನಾಟಕದಿಂದ ನೀರು ಬರೋದಿಲ್ಲ. ನಾನು ಭಾಳ ಜನ ನೋಡಿದ್ದೀನಿ. ನಾನು ಇದು ಹಿಂದೆ ನೀರೇ ಬರಲ್ಲ, ಹೇಮಾವತಿ ನೀರೇ ಬರಲ್ಲ, ಬಂದರೆ ನಾನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ, ಜಯಚಂದ್ರ ಸುಳ್ಳುಗಾರ ಇದೆಲ್ಲ ಹೇಳಿದರು. ಇನ್ನೊಬ್ಬ ಪುಣ್ಯಾತಮರಿದ್ದರು, ಸಂಸತ್ ಸದಸ್ಯರಾಗಿದ್ದರು. ಅವ್ರು ಹೇಳ್ತಿದ್ರು ಗಾಮದ ಗುಡ್ ನೀರು ತಗೊಂಬತ್ತೀನಿ ನಾನು ಅಂತೇಳಿ. ಆಮೇಲೆ ಇಲ್ಲೆಲ್ಲ ಹೇಮಾವತಿ ಬರೋಕ್ಕೆ ಸಾಧ್ಯ ಇಲ್ಲ, ಗಾಮದ ಗುಡ್ ನೀರು ಇರ್ತದೆ. ಅದು ಯಾವ ಗಾಮದ ಗುಡ್ಡನೋ ಏನು ಕಳ್ತೀವಿ ನನಗೆ ಅರ್ಥ ಆಗಿಲ್ಲ. ಇವ್ರನ್ನೆಲ್ಲ ನೋಡಿ ನಗಬೇಕೋ ಅಳಬೇಕೋ ಅರ್ಥ ಆಗ್ತಾಯಿಲ್ಲ. ಒಂದು ಹೇಳ್ತೀನಿ, ಇವ್ರು ಯಾರಿಂದವ್ರ ಪಾಠ ನಾನು ಕಲಿಬೇಕಾಗಿಲ್ಲ. ನಿಮಗೇನಾದರೂ ಕೂಡ ಕನಿಷ್ಠವಾಗಿರ್ತಕ್ಕಂಥ ಕ್ಷೇತ್ರದ ಬಗ್ಗೆ ಅಭಿಮಾನ ಇದ್ದರೆ ನಿಮಗೆ ಕೇಂದ್ರದ ಮಂತ್ರಿಗಳ ಹತ್ರ ಹೋಗಿ ಅಲ್ಲಿ ನಮಗೆ ಕೊಡಬೇಕಾದಂಥ ದುಡ್ಡು ಕೊಡಿ ಅಂತೇಳಿ ಹೇಳೋವಂಥ ಕೆಲಸವನ್ನು ಮಾಡಿ. ಅದು ಬಿಟ್ಟು ಈ ಬೀದಿ ನಾಟಕದಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಇದನ್ನು ಎಲ್ಲ ಒಂದು ಕಡೆಗೆ ಮಾಧ್ಯಮದಲ್ಲಿ ಬಿಂಬಿಸ್ಕೊಂಡು ಭಾಳ ನೀರಾವರಿ ಹೋರಾಟಗಾರರು ಹಾಗೆ ಹೀಗೆ ಅಂತೇಳಿ ಹೇಳೋವಂಥ ಪ್ರಯತ್ನವನ್ನು ಮಾಡೋವಂಥ ಪ್ರಯತ್ನ ಮಾಡ್ತೀವಿ. ಇದು ರಾಜಕೀಯ ಬಿಟ್ಟರೆ ಬೇರೆ ಏನೂ ಇಲ್ಲ. ರಾಜಕೀಯದಿಂದ ನೀರು ಬರೋದಿಲ್ಲ, ರಾಜಕೀಯ ಹೋರಾಟದಿಂದ ನೀರು ಬರೋಲ್ಲ. ನೀರು ಬರಬೇಕಾದಾಗ ನಮ್ಮದೇ ಆಗಿರ್ತಕ್ಕಂಥ ಯೋಜನೆಗಳನ್ನ ಇಟ್ಕೊಂಡು ಯೋಜನೆ ಮುಖೇನ ನೀರು ತರುವಂಥ ಕೆಲಸ ಮಾಡಬೇಕು. ನಾನು ಕಳೆದ 50 ವರ್ಷದ ನೀರಾವರಿ ಪ್ರಯತ್ನ ಪಡ್ತಿದ್ದೀನಿ. ನಾನು ಈ ಬೀದಿ ನಾಟಕ ಎಂದೂ ಮಾಡೋ ಪ್ರಯತ್ನವನ್ನು ಮಾಡಲಿಲ್ಲ. ಎಲ್ಲಿ ಪ್ರಯತ್ನ ಮಾಡಬೇಕು, ಯಾವ ಹಂತದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು. ಸ್ವಲ್ಪ ನೀರು ಅಂದ್ರೇನು, ಹೇಗೆ ಬರಬೇಕು, ನಮ್ಮ ಪ್ರದೇಶಕ್ಕೆ ಬರಬೇಕಾದಾಗ ಯಾವ ರೀತಿ ಬರಬೇಕು ಅಂತಕ್ಕಂಥದ್ರ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಮಾತಾಡೋವಂಥ ಕೆಲಸವನ್ನು ಮಾಡಲಿ. ಈಗ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ 65 ಕೆರೆಗಳಿಗೆ ನೀರು ತರಬೇಕು ಅಂತಕ್ಕಂಥ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ನಮಗೆಲ್ಲೇನಾಗಿದೆ, ಭದ್ರಾ ಮೇಲ್ದಂಡೆ ಯೋಜನೆ ಅಂತಕ್ಕಂಥದ್ದು ಪರಿಕಲ್ಪನೆ ಇರಲಿಲ್ಲ. ತುಮಕೂರು ನಾಲೆ ಅಂತಕ್ಕಂಥ ನಾಲೆಯನ್ನು ನಾನು ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸ್ಕೀಮ್ ಬಿನಲ್ಲಿ ನೀರನ್ನ ಅಲೋಕೇಶನ್ ಬಂತು. ಆ ಸ್ಕೀಮ್ ಬಿ ಅಲೋಕೇಶನನ್ನು ತುಮಕೂರು ನಾಲೆ ಅಂತ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸ್ಕೊಂಡು ಆ ನಾಲೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದು ತಡವಾಗಿ ಪ್ರಾರಂಭ ಆಯಿತು. ಅದಕ್ಕೆ ಅನೇಕ ಅಡೆತಡೆಗಳಿದೆ, ಅರಣ್ಯದ ಪ್ರಾಬ್ಲಮ್ ಇದೆ. ಅದೆಲ್ಲದರೂ ಕೂಡ ಬಗೆಹರಿಸ್ಕೊಂಡು ಮಾಡಬೇಕಾದಾಗ ನಾನೀಗಾಗಲೇ ಇನ್ನೊಂದು ವಾರದಲ್ಲಿ ಮೀಟಿಂಗು ಕರೆದಿದ್ದೀನಿ. ಇವತ್ತು ಸೋಮವಾರ ದಿವಸ ಅಸೆಂಬ್ಲಿನಲ್ಲೂ ಕೂಡ ಅದು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ನಾನು ಮುಖ್ಯಮಂತ್ರಿಗಳಿಗೆ ವಿಶದವಾಗಿರ್ತಕ್ಕಂಥ ರೀತಿಯಲ್ಲಿ ಕಾಗದವನ್ನು ಕೂಡ ಬರೆದಿದ್ದೇನೆ, ಮಾತಾಡಿದ್ದೀನಿ. ಅವರಿಗೂ ಕೂಡ ಗೊತ್ತಿದೆ.
ನಿನ್ನೆ ದಿವಸ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಜೊತೆಗೆ ಶಿವಕುಮಾರ್ ಅವರು ಕೂಡ ನಮಗೆ ಕೊಡಬೇಕಾಗಿರ್ತಕ್ಕಂಥ 5,100 ಕೋಟಿಯನ್ನು ಭದ್ರಾ ಮೇಲ್ದಂಡೆಗೆ ಕೊಡಬೇಕು ಅಂತಕ್ಕಂಥ ಮನವಿನೂ ಕೂಡ ಮಾಡಿದ್ದಾರೆ. ಈ ರೀತಿ ಪ್ರಯತ್ನವನ್ನು ಮಾಡಬೇಕು ಬಿಟ್ಟರೆ ಬೀದಿ ನಾಟಕದಿಂದ ಏನು ಪ್ರಯೋಜನ ಆಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.